ಇನ್ನು ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೀಗ ಜೀವಕಳೆ. ಒಂದಿಷ್ಟು ನಿರಾಳತೆ ರಾಜ್ಯದ ಪಾಲಿಗೆ, ಯಾಕಂದ್ರೆ 100 ಅಡಿಯತ್ತ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ಏರ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಕಬಿನಿ ಜಲಾಶಯ ಭರ್ತಿಯಾಗಿದ್ದರಿಂದಾಗಿ ಒಳಹರಿವು ಹೆಚ್ಚಾಗಿ ಕೇವಲ 2 ದಿನದ ಅಂತರದಲ್ಲಿ 5 ಅಡಿ ನೀರು ಏರಿಕೆಯಾಗಿದೆ. 2 ದಿನಗಳ ಹಿಂದೆ 92 ಅಡಿ ಇತ್ತು ಕೆಆರ್ಎಸ್ ನೀರಿನ ಮಟ್ಟ. ಇದೀಗ 97 ಅಡಿ ತಲುಪಿದೆ, 5 ಅಡಿ ಹೆಚ್ಚಳ. ಮೊನ್ನೆ 17 ಟಿಎಂಸಿ ಇದ್ದಂತಹ ಡ್ಯಾಂನ ನೀರಿನ ಸಂಗ್ರಹ ಈಗ 20.477 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಒಂದಿಷ್ಟು ಸಮಾಧಾನ ತರುವಂತಹ ವಿಚಾರ ಇದು. ಕಬಿನಿಯಲ್ಲೂ ಕೂಡ ಜಲಾಶಯ ಭರ್ತಿಯಾಗಿದ್ದರಿಂದಾಗಿ ಒಳಹರಿವು ಹೆಚ್ಚಳ ಆಗಿ ಈಗ ಕೆಆರ್ಎಸ್ ನೀರಿನ ಮಟ್ಟ 5 ಅಡಿ ಹೆಚ್ಚಾಗಿದೆ. 2 ದಿನಗಳ ಹಿಂದೆ 92 ಅಡಿ ಇದ್ದದ್ದು ಈಗ 97 ಅಡಿ ತಲುಪಿದೆ. ಕೆಆರ್ಎಸ್ ಜಲಾಶಯಕ್ಕೆ ಬಂದಂತಹ ಜೀವಕಳೆ ಇದು. ರಾಜ್ಯಕ್ಕೂ ಕೂಡ ಒಂದಿಷ್ಟು ಉಸಿರಾಡುವಾಗ್ತಾ ಇದೆ. ನೀರು ಬಿಡೋದು ಹೇಗಪ್ಪ ಎನ್ನುವ ಆಲೋಚನೆ ಇತ್ತು. ಮುಂದಿನ ಹೆಜ್ಜೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ಆ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಒಳಹರಿವು ಹೆಚ್ಚಳ ಆದದ್ದು ದೊಡ್ಡ ಸಮಾಧಾನ. ಜಲಾಶಯದ ನೀರಿನ ಮಟ್ಟ ಇವತ್ತಿಗೆ ಎಷ್ಟಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಗರಿಷ್ಠ ಮಟ್ಟ ಕಬಿನಿ ಡ್ಯಾಮ್ 19.5 ಟಿಎಂಸಿ, ಇವತ್ತಿನ ಮಟ್ಟ 17 ಟಿಎಂಸಿ ಇದೆ. ಇನ್ನು ಕೆಆರ್ಎಸ್ ಡ್ಯಾಮ್ನಲ್ಲಿ 124.80 ಅಡಿ ಗರಿಷ್ಠ ಮಟ್ಟ, ಇವತ್ತಿನ ಮಟ್ಟ 97 ಅಡಿ. 2 ದಿನದ ಹಿಂದೆ 92 ಅಡಿ ಇತ್ತು, 5 ಅಡಿ ಹೆಚ್ಚಳ ಆಗಿದೆ. ಹಾರಂಗಿಯಲ್ಲಿ 2856.79 ಅಡಿ. ಇನ್ನು ಸೂಪ ಎಲ್ಲ ಬೇರೆ ಬೇರೆ ಕಡೆಗಳ ಡ್ಯಾಮ್ನ ಮಟ್ಟ ಎಷ್ಟಿದೆ, ಇವತ್ತಿನ ಮಟ್ಟ ಗರಿಷ್ಠ ಮಟ್ಟ ಎಷ್ಟು, ಇನ್ನೆಷ್ಟು ಆಗಬೇಕಾಗಿದೆ ಜಲಾಶಯ ತುಂಬಬೇಕಾ ಅಂತಂದರೆ ಆ ಲೆಕ್ಕಾಚಾರವನ್ನು ನೋಡ್ತಾ ಇದ್ದೀವಿ. ಈಗಾಗಲೇ 2 ತಿಂಗಳು ಕೂಡ ಸರಿಯಾಗಿ ಮಳೆಯಾಗಿದ್ದರೆ ಜಲಾಶಯಗಳೆಲ್ಲ ತುಂಬಬೇಕಿತ್ತು. ಆದರೆ ಮಳೆಯ ಕೊರತೆ ಬಹಳ ದೊಡ್ಡ ಆಘಾತ ತಂದೊಡ್ಡಿತ್ತು. ಈ ಮಧ್ಯೆ ಈ ಸಂಕಷ್ಟದ ಸಂದರ್ಭದಲ್ಲಿ ಒಂದಿಷ್ಟು ವರುಣ ಕಣ್ತೆರೆದಂತೆ ಕಂಡು ಬರ್ತಾ ಇದೆ. ಕೊಂಚ ಮಳೆಯಾಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ 100 ಅಡಿಯತ್ತ ಕೆಆರ್ಎಸ್ ಡ್ಯಾಮ್ ನೀರಿನ ಮಟ್ಟ. ಈಗ ಡ್ಯಾಮ್ನಲ್ಲಿ 20.477 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಮೊನ್ನೆ 17 ಟಿಎಂಸಿ ಇತ್ತು. ಅಂದರೆ 2 ದಿನಗಳ ಹಿಂದೆ 92 ಅಡಿ ಇದ್ದಂತಹ ಕೆಆರ್ಎಸ್ ನೀರಿನ ಮಟ್ಟ 5 ಅಡಿ ನೀರು ಏರಿಕೆಯಾಗಿ ಈಗ 97 ಅಡಿ ತಲುಪಿದೆ. 100ರ ಗಡಿಯತ್ತ ಬರ್ತಾ ಇದೆ. ಇದು ಕೊಂಚ ನಿರಾಳತೆಯನ್ನು ತಂದಿದೆ. 3,500 ಕ್ಯೂಸೆಕ್ಸ್ ನೀರನ್ನು ಬೆಳೆಗುಂಡ್ಲೂರಿನಿಂದ ಹರಿಬಿಡಬೇಕು ಅಂತಂದರೆ ಜಲಾಶಯದಿಂದ ಸುಮಾರು 7,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕಾಗತ್ತೆ. ಇದು ಬಹಳ ಸಂಕಷ್ಟ ಆಗಿತ್ತು. ಆದರೆ ಈಗ ಮಳೆಯಾಗಿರೋದು ಕೊಂಚ ನಿರಾಳತೆ ತರ್ತಾ ಇದೆ. ನಾವು ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಕೆಆರ್ಎಸ್ ಜಲಾಶಯದ ಬಳಿಯಿಂದ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ದಿಲೀಪ್, ಒಂದು ದೊಡ್ಡ ನಿರಾಳತೆ 2 ದಿನದ ಹಿಂದೆ ಇದ್ದಂತಹ ಪರಿಸ್ಥಿತಿಗೂ ಈಗ ನೋಡ್ತಾ ಹೋದ್ರು ಒಂದಿಷ್ಟು ಸಮಾಧಾನ ತರುವಂಥ ವಿಚಾರ ಅಂತ ಅನಿಸುತ್ತೆ. ಖಾಲಿಯಾದಂಥ ಜಲಾಶಯದ ಚಿತ್ರಣವನ್ನು ತಾವೇ ವಿವರಿಸಿದ್ರಿ. ಈಗ ಒಂದು ಸ್ವಲ್ಪ ಆದರೂ ಅಲ್ಲಿ ಜೀವಕಳೆ ಬಂದಿದೆಯಾ? ಸ್ವಲ್ಪ ದೊಡ್ಡ ಉಸಿರು ಬಿಡುವಂತಹ ಒಂದು ಪ್ರಯತ್ನ ಆಗ್ತಾ ಇದೆಯಾ? ನೀರನ್ನು ಹರಿಬಿಡುವಂತಹ ಒಂದು ದೊಡ್ಡ ಸಂಕಷ್ಟದ ಸಂದರ್ಭದಲ್ಲಿ ಇದು ಎಷ್ಟು ವರದಾನ ಆಗುತ್ತೆ ನಮ್ಮ ರಾಜ್ಯದ ಪಾಲಿಗೆ ಅಂತ? ಪ್ರತಿಮಾ, ಖಂಡಿತವಾಗ್ಲೂ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ಆಯಿತು. ಯಾಕಂದರೆ ರೈತರುಗಳಿಗೆ ಬೆಳೆ ಬೆಳೆಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಈಗ ಕಳೆದ 2 ದಿನಗಳಿದ್ದಂಥ ವಾತಾವರಣಕ್ಕೂ ಈಗ ಭಾಳಷ್ಟು ವ್ಯತ್ಯಾಸ ಆಗಿದೆ. ಸುಮಾರು 5 ಅಡಿಯಷ್ಟು ಜಲಾಶಯ ಭರ್ತಿಯಾಗಿರುವಂಥದ್ದು. 92 ಅಡಿ ಕಳೆದ 2 ದಿನಗಳ ಹಿಂದೆ ಅಷ್ಟು ಇತ್ತು, ಈಗ 97 ಅಡಿಯಾಗಿದೆ. ಜೊತೆಗೆ 3 ಟಿಎಂಸಿ ಹೆಚ್ಚುವರಿಯಾಗಿ ಜಲಾಶಯದಲ್ಲಿ ನೀರು ಸಂಗ್ರಹ ಆಗಿರುವಂಥದ್ದು. 17 ಟಿಎಂಸಿ ಇದ್ದಂಥ ಸಂಗ್ರಹ ಈಗ 20 ಟಿಎಂಸಿಯಷ್ಟು ನೀರು ಸಂಗ್ರಹ ಆಗಿದೆ. ಇನ್ನೂ ಒಂದು 10 ಅಡಿಯಷ್ಟು ನೀರೇನಾದರೂ ಭರ್ತಿ ಆದರೆ ನಿಜಕ್ಕೂ ಕೂಡ ರೈತರುಗಳಿಗೆ ಬೆಳೆಗಳಿಗೂ ಕೂಡ ನೀರನ್ನು ಹರಿಸಬಹುದು. 110 ಅಡಿ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬೆಳೆಗಳಿಗೂ ಕೂಡ ನೀರನ್ನು ಕೊಡ್ತಿದ್ರು. ಈ ಒಂದು ಕಾರಣದಿಂದಾಗಿ ಒಂದು ರೀತಿಯಲ್ಲಿ ರೈತರಿಗೆ ಖುಷಿ ಇರುವಂಥದ್ದು. ಜೊತೆಗೆ ಈ ಇಷ್ಟು ದಿನಗಳ ಕಾಲ ಕಳೆದ 3-4 ದಿನಗಳಿಂದನೂ ಬೃಹತ್ ಹೋರಾಟಗಳು ಪ್ರಾರಂಭ ಆಗಿತ್ತು. ರಾಜ್ಯ ಬಂದ್ಗೂ ಕೂಡ ಕರೆ ಕೊಟ್ಟಲಾಗಿತ್ತು. ಆದರೆ ಈಗೆಲ್ಲವೂ ಕೂಡ ಆತಂಕ ದೂರ ಆಗಿದೆ. ಕಾವೇರಿ ಹೋರಾಟ ಒಂದು ರೀತಿಯಲ್ಲಿ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತೆ ಆಗಿದೆ. ಇದೇ ರೀತಿಯಾದಂಥ ಮಳೆ ಏನಾದರೂ ಇನ್ನೂ 10 ರಿಂದ 15 ದಿನಗಳ ಕಾಲ ಮುಂದುವರೆದರೆ ಕೆಆರ್ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ. ಕಬಿನಿ ಜಲಾಶಯ ಈಗ ಭರ್ತಿಯಾಗಿ ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದೆ. ಅದೇ ರೀತಿಯಂತ ಕೆಆರ್ಎಸ್ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿಯಾಗುವಂಥ ಆಶಾಭಾವನೆ ಇರುವಂಥದ್ದು. ಈಗ 97 ಅಡಿಯಷ್ಟು ನೀರು ಭರ್ತಿಯಾಗಿರುವಂಥದ್ದು. ಇನ್ನು ಒಂದು ದಿನ, ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಒಳಗೆ 100 ಅಡಿ ಕೂಡ ಭರ್ತಿಯಾಗುವ ಸಾಧ್ಯತೆ ಇರುವಂಥದ್ದು. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ದೂರ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ರೈತರು ಈ ರೀತಿಯಂಥ ಸಂಕಷ್ಟ ಇನ್ನೆಂದೂ ಕೂಡ ಅನುಭವಿಸಿರಲಿಲ್ಲ. ಈ ರೀತಿಯಂಥ ಸಂಕಷ್ಟವನ್ನು ಭಾಳಷ್ಟು ಸಂಕಷ್ಟದ ಪರಿಸ್ಥಿತಿ ಇದ್ದರೆ ಸ್ಟ್ಯಾಂಡಿಂಗ್
ಕ್ರಾಪ್ಗೂ ಕೂಡ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ನೀರನ್ನು ಕೊಡಲಿಕ್ಕೆ ಯಾವುದೇ ರೀತಿಯಂಥ ಸಮಸ್ಯೆ ಬರಲ್ಲ, ಜೊತೆಗೆ ಮುಂದೆ ಬೆಳೆಯುವಂಥ ಬೆಳೆಗಳಿಗೂ ಕೂಡ ಯಾವುದೇ ರೀತಿಯಂಥ ಸಮಸ್ಯೆ ಆಗಲ್ಲ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಮಂಡ್ಯ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ, ಮಳೆ ಸುಮಾರು 83% ಕೊರತೆ ಉಂಟಾಗಿದೆ. ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂಥ ಮಳೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಈ ಎಲ್ಲ ಸಮಸ್ಯೆಗಳು ದೂರ ಆಗಲಿದೆ. ಪ್ರತಿಮಾ. ಎಸ್ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸರ್ವಪಕ್ಷಗಳ ಸಭೆಗೆ ನಾಯಕರುಗಳು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ವಿವರಿಸ್ತಾ ಇದ್ರು ಯಾವ ರೀತಿ ಜಲಾಶಯ ಈಗ 100 ಅಡಿ ತಲುಪುವತ್ತ ದಾಪಗಾಲಿಡ್ತಿರೋದ್ರಿಂದ ಒಂದು ದೊಡ್ಡ ನಿರಾಳತೆ. ಕೇವಲ 2 ದಿನದ ಅಂತರದಲ್ಲಿ 5 ಅಡಿ ನೀರು ಏರಿಕೆಯಾಗಿದೆ. ಈ ಎಲ್ಲ ಲೆಕ್ಕಾಚಾರ, ಅದರ ಜೊತೆಗೆ ಇಷ್ಟರವರೆಗೆ ತಮಿಳುನಾಡಿಗೆ ಎಷ್ಟು ನೀರು ಹರಿಬಿಟ್ಟಿದ್ದಾರೆ, ಈಗ ಸಂಕಷ್ಟ ಸೂತ್ರದನ್ವಯ ಎಷ್ಟು ನೀರು ಬಿಡಬೇಕಾಗಿದೆ, ಬಿಡೋದು ಹೇಗೆ, ಮುಂದಿನ ಹೆಜ್ಜೆ ಹೇಗೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರ ಎದುರು ಅಂಕಿ ಸಂಖ್ಯೆಗಳನ್ನು ಇಡಲಿದೆ ಸರ್ಕಾರ. ಸಿಎಂ ನೇತೃತ್ವದ ಸರ್ವಪಕ್ಷ ಸಭೆಗೆ ಎಲ್ಲ ಬಿಜೆಪಿ ನಾಯಕರು, ಜೆಡಿಎಸ್ ಮುಖಂಡರುಗಳು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಸಂಸದರೆಲ್ಲರೂ ಕೂಡ ಆಗಮನ ಆಗ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀವಿ. ಕಬಿನಿ ಜಲಾಶಯ ಭರ್ತಿಯಾಗಿದ್ದರಿಂದ ಒಳಹರಿವಿನ ಹೆಚ್ಚಳ ಆಗಿ ಕೆಆರ್ಎಸ್ ಡ್ಯಾಂನಲ್ಲಿ ಒಂದಿಷ್ಟು ಜೀವಕಳೆ ಬಂದಿರುವಂಥದ್ದು. ಈಗ ಸರ್ಕಾರಕ್ಕೂ ಒಂದಿಷ್ಟು ಧೈರ್ಯ ಬಂದಂತಾಗಿದೆ. 92 ಅಡಿ ಇದ್ದಂತಹ ಕೆಆರ್ಎಸ್ ನೀರಿನ ಮಟ್ಟ ಈಗ 97 ಅಡಿ.